ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ದಶರಥ ಮಹಾರಾಜ ರಾಮ ಲಕ್ಷ್ಮಣ ಸೀತೆಯರ ಯೋಚನೆಯಲ್ಲಿಯೇ ಇದ್ದಾನೆ. ರಾಮನ ಗುಣ ಎಂಥದ್ದು ಅಂತ ಅವನ ಬಗ್ಗೆಯೇ ಹೆಚ್ಚಾಗಿ ಚಿಂತಿಸುತ್ತಾ ಇದ್ದಾನೆ ಅವನು. ಈಗ ರಾಮ ಲಕ್ಷ್ಮಣ ಸೀತೆಯರ ಕಥೆ ಏನಾಯ್ತು ಅಂತ ನೋಡೋಣ ಮಕ್ಕಳೇ. ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡುತ್ತಿದ್ದಾರೆ ರಥದಲ್ಲಿ ಅವರುಗಳು. ದಕ್ಷಿಣದ ಕಡೆ ಅಂದ್ರೆ ಸೌತ್ ಡೈರೆಕ್ಷನ್ ಅಂತ. ಬೆಳಗಾಗುವ ಹೊತ್ತಿಗೆ ಎಷ್ಟೊಂದು ಹಳ್ಳಿಗಳು ನಗರಗಳನ್ನ ದಾಟಿ ಬಂದಿರುತ್ತಾರೆ. ಈಗ ಪ್ರಕೃತಿ ಸೌಂದರ್ಯವನ್ನ ಸವಿಯುತ್ತಾ ಎಲ್ಲರೂ ಮುಂದೆ ಮುಂದೆ ನಡೆದಿದ್ದಾರೆ. ಮುಂಜಾನೆಯ ಮಂಜಿನಲ್ಲಿ ಪೈರಿನ ಗದ್ದೆಗಳು, ಆಗ ತಾನೇ ಅರಳಿದ ಪುಷ್ಪಗಳು ಅಂದ್ರೆ ಹೂವುಗಳು, ಪಕ್ಷಿಗಳ ಚಿಲಿಪಿಲಿ ಶಬ್ದ ಇವುಗಳನ್ನೆಲ್ಲ ನೋಡಿ ಸಂತೋಷವಾಗಿ ಅನುಭವಿಸುತ್ತಾ ಆಗ ತಾನೇ ಹುಟ್ಟಿದ ಸೂರ್ಯನಿಗೆ ನಮಸ್ಕಾರ ಮಾಡುತ್ತಿದ್ದಾರೆ ಎಲ್ಲರೂ. ಬರಿಯ ರಾಮ ಲಕ್ಷ್ಮಣ ಮತ್ತು ಸೀತೆ ಮಾತ್ರ ಅಲ್ಲ, ಅಯೋಧ್ಯೆಯ ಜನರೆಲ್ಲ ಇವರ ಹಿಂದೆ ಹಿಂದೆಯೇ ಬಂದು ಬಿಟ್ಟಿದ್ದಾರೆ. ರಾಮಚಂದ್ರ ಎಷ್ಟು ಬುದ್ಧಿವಾದ ಹೇಳಿದ್ದ ಅವರಿಗೆಲ್ಲ. ಭರತ ತುಂಬಾ ಒಳ್ಳೆಯವನು, ಅವನು ಕೂಡ ನಿಮ್ಮನ್ನೆಲ್ಲ ತುಂಬಾ ಚೆನ್ನಾಗಿಯೇ ನೋಡಿಕೊಳ್ಳುತ್ತಾನೆ. ನಿಮಗೆ ಯಾವ ತೊಂದರೆಯೂ ಬರಬಾರದು ಅನ್ನುವ ಹಾಗೆ ನೋಡಿಕೊಳ್ಳುತ್ತಾನೆ. ನನ್ನ ಮೇಲೆ ನಿಮಗೆಲ್ಲ ಎಷ್ಟೊಂದು ಪ್ರೀತಿ ಇದೆ ಅಂತ ನನಗೆ ತಿಳಿದಿದೆ. ಅದೇ ಪ್ರೀತಿಯನ್ನು ನೀವು ಭರತನಿಗೂ ಕೊಡಬೇಕು. ಅದು ನಿಮ್ಮ ಕರ್ತವ್ಯ. ಎಷ್ಟೇ ಆಗಲಿ ಅವನು ಕೂಡ ರಾಜನೇ ಅಲ್ಲವೇ? ತಂದೆಯವರ ಮಾತಿನಂತೆ ನಾನು ನಡೆದುಕೊಳ್ಳಲೇಬೇಕು. ನೀವು ಹೀಗೆಲ್ಲ ಮಾಡಿದರೆ ಹೇಗೆ? ರಾಜ ಅಂದರೆ ನಿಮಗೂ ತಂದೆಯ ಹಾಗೆಯೇ ತಾನೇ? ಅವರ ಮಾತಿಗೆ ನೀವುಗಳು ಬೆಲೆ ಕೊಡಲೇಬೇಕು. ನೀವೆಲ್ಲ ಈಗಲೇ ವಾಪಸ್ ಅಯೋಧ್ಯೆಗೆ ನಡೆಯಿರಿ ಅಂತ ಮತ್ತೆ ಮತ್ತೆ ಕೇಳಿಕೊಳ್ತಾನೆ ರಾಮ. ರಾಮನ ಮೇಲೆ ಅವರಿಗೆಲ್ಲ ಎಷ್ಟೊಂದು ಪ್ರೀತಿ ಅಂದ್ರೆ ಅವನ ಯಾವ ಮಾತುಗಳನ್ನು ಯಾರು ಕೇಳಿಸಿಕೊಂಡರೂ ಏನು ಕೇಳಿಸಿಯೇ ಇಲ್ಲವೇನೋ ಅನ್ನುವ ಹಾಗೆ ಸುಮ್ಮನೆ ಹಿಂದೆ ಹಿಂದೆ ನಡೆದು ಬಂದು ಬಿಟ್ಟಿದ್ದಾರೆ ಜನರು. ಒಬ್ಬ ವಯಸ್ಸಾದ ಬ್ರಾಹ್ಮಣ ಅವರ ರಥಕ್ಕೆ ಅಡ್ಡಲಾಗಿ ಮಲಗಿಕೊಂಡು, ದಯವಿಟ್ಟು ನನ್ನ ರಾಮನನ್ನು ಕಾಡಿಗೆ ಕರೆದುಕೊಂಡು ಹೋಗಬೇಡಿ ಅಂತ ಬೇಡಿಕೊಳ್ತಾನೆ. ಅದನ್ನು ನೋಡಿ ಜನರೆಲ್ಲ ತಾವು ಕೂಡ ರಥಕ್ಕೆ ಅಡ್ಡಲಾಗಿ ಮಲಗಿಕೊಳ್ಳುವುದಕ್ಕೆ ಬರುತ್ತಾರೆ. ಅದನ್ನು ನೋಡಿದ ರಾಮ ರಥದಿಂದ ಕೆಳಗಿಳಿದು ತಾನು ಕೂಡ ಕಾಲು ನಡಿಗೆಯಲ್ಲೇ ಮುಂದೆ ಮುಂದೆ ನಡೆದು ಹೋಗುತ್ತಾನೆ ಜನರ ಜೊತೆಯಲ್ಲಿ. ಇವರಿಗೆಲ್ಲ ಎಷ್ಟು ಹೇಳಿದರೂ ಪ್ರಯೋಜನವಿಲ್ಲ. ಅವರಲ್ಲಿ ಒಬ್ಬರೂ ಕೂಡ ಅಯೋಧ್ಯೆಗೆ ಹಿಂತಿರುಗುವುದಿಲ್ಲ ಅಂತ ತಿಳಿದು ರಥಕ್ಕೆ ಅಡ್ಡ ಮಲಗಿದ್ದವರನ್ನೆಲ್ಲ ಎಬ್ಬಿಸಿಕೊಂಡು ಅವರ ಜೊತೆಯಲ್ಲಿಯೇ ನಡೆದಿದ್ದ ರಾಮ. ಸರಯೂ ನದಿಯ ಬಳಿಗೆ ಬಂದು ಹೇಳುತ್ತಾನೆ ರಾಮ, ನನಗೆ ತುಂಬಾ ಇಷ್ಟವಾದ ಈ ಸರಯೂ ನದಿಯ ಹತ್ತಿರದ ಈ ಕಾಡಿನಲ್ಲಿ ಮತ್ತೆ ಬೇಟೆ ಆಡುವ ಅವಕಾಶ ನನಗೆ ಇದೆಯೋ ಇಲ್ಲವೋ ಗೊತ್ತಿಲ್ಲ. ತಂದೆ ತಾಯಿಯರನ್ನು ಮತ್ತೆ ಯಾವಾಗ ನೋಡುತ್ತೇನೋ ಅದೂ ಗೊತ್ತಿಲ್ಲ ಅಂತ ಹೇಳಿಕೊಂಡು ಅಯೋಧ್ಯೆಯ ಜನರ ಕಡೆ ತಿರುಗಿ ಕೈ ಮುಗಿದು ಹೇಳುತ್ತಾನೆ, ನನ್ನ ಪ್ರೀತಿಯ ಅಯೋಧ್ಯೆಯ ಜನರೇ, ನಾನು ತಂದೆಯ ಪ್ರತಿಜ್ಞೆಯನ್ನು ಅಂದ್ರೆ ಅವರು ಕೊಟ್ಟ ವರವನ್ನು ನಾನು ಉಳಿಸಿಕೊಳ್ಳೋದಕ್ಕೆ ಅವರ ಮಾತಿನಂತೆ ನಡೆಯಲೇಬೇಕು. ನೀವೆಲ್ಲ ನನಗೆ ಆಶೀರ್ವಾದ ಮಾಡಿ ನಮ್ಮನ್ನು ಕಳುಹಿಸಿ ಕೊಡಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇದ್ದರೆ ನಾವೆಲ್ಲ ಆರೋಗ್ಯವಂತರಾಗಿ ಯಾವುದೇ ತೊಂದರೆಗಳು ಕೂಡ ಆಗದೆ ಖಂಡಿತ ಅಯೋಧ್ಯೆಗೆ ವಾಪಸ್ಸಾಗುತ್ತೇವೆ ಅಂತ ತುಂಬಾ ವಿನಯದಿಂದ ಕೇಳಿಕೊಳ್ತಾನೆ. ಅವರು ಯಾರು ಎಂದಿನಂತೆ ಕಿವಿಗೆ ಹಾಕಿಕೊಳ್ಳುವುದೇ ಇಲ್ಲ. ಈಗ ಅಯೋಧ್ಯೆಯ ಕಡೆ ತಿರುಗಿ ನಮಸ್ಕಾರ ಮಾಡುತ್ತಾ ರಾಮ ಕೇಳಿಕೊಳ್ತಾನೆ, ದೇಶ ರಕ್ಷಣೆಗಾಗಿ ಇರುವ ದೇವತೆಗಳೇ, ಧರ್ಮ ಮಾರ್ಗದಲ್ಲಿಯೇ ಇದ್ದುಕೊಂಡು
14 ವರ್ಷಗಳ ನಂತರ ಕ್ಷೇಮವಾಗಿ ಅಂದ್ರೆ ಸೇಫ್ ಆಗಿ ನಾವು ಹಿಂದಿರುಗಿ ಬರುವಂತೆ ಆಶೀರ್ವಾದ ಮಾಡಿರಿ ಅಂತ ದೇವತೆಗಳನ್ನು ಪ್ರಾರ್ಥಿಸಿಕೊಳ್ಳುತ್ತಾನೆ. ಎಲ್ಲರೂ ಮೌನವಾಗಿದ್ದಾರೆ. ರಥದ ಖುರಪುಟದ ಸದ್ದು ಮಾತ್ರ ಕೇಳಿ ಬರುತ್ತಿದೆ. ಖುರಪುಟ ಅಂದ್ರೆ ಮಕ್ಕಳೇ ಗೊರಸು, ಹೂಫ್ ಅಂತ. ನಮಗೆ ಮತ್ತು ಪ್ರಾಣಿಗಳಿಗೆ ಉಗುರು ಇರುತ್ತೆ ಅಲ್ವೇ ಮಕ್ಕಳೇ? ಆದರೆ ಕುದುರೆಗಳಿಗೆ ಹಾಗೆ ಇರೋದಿಲ್ಲ. ಈ ಚಿತ್ರದಲ್ಲಿ ಕಾಣೋ ಹಾಗೆ ನೀವು ಗಮನಿಸಿ ಮಕ್ಕಳೇ, ಕುದುರೆಯ ಕಾಲಿಗೆ ಒಂದು ತರ ಹೊದ್ದಿಕೆ ಇರುತ್ತೆ, ಕವರ್ ಆಗಿರುತ್ತೆ ಉಗುರಿನ ರೀತಿ. ಅದನ್ನ ಗೊರಸು ಅಂತಾರೆ. ಅದರ ಸಪ್ಪಳ ಅಂದ್ರೆ ಸೌಂಡ್ ತುಂಬಾನೇ ಬರ್ತಾ ಇರುತ್ತೆ ಅದು ಓಡ್ತಾ ಇರೋವಾಗ. ಅದನ್ನೇ ಖುರಪುಟದ ಸದ್ದು ಅಂತ ಇಲ್ಲಿ ಹೇಳಿರೋದು ಮಕ್ಕಳೇ. ಈಗ ಅವರು ಪ್ರಯಾಣವನ್ನ ಮುಂದುವರೆಸಿ ತಮಸಾ ನದಿಯ ತೀರದಲ್ಲಿ ಪ್ರಯಾಣವನ್ನು ನಿಲ್ಲಿಸಿದ್ದಾರೆ. ಎಲ್ಲೆಲ್ಲಿ ನೀರಿನ ಸೌಲಭ್ಯವಿದೆಯೋ ಅಲ್ಲಿ ಅವರು ಉಳಿದುಕೊಂಡು ಅಲ್ಲಿಯೇ ಸ್ನಾನ, ಸಂಧ್ಯಾ ವಂದನೆ, ಪೂಜೆಗಳನ್ನ ಮಾಡಿಕೊಂಡು ಅಲ್ಲಿ ಸಿಗುವ ಗಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಅಲ್ಲಿಯೇ ನೀರು ಕುಡಿದು ವಿಶ್ರಾಂತಿ ಪಡೆಯುತ್ತಾ ಇದ್ದರು. ಎಲ್ಲಿ ನೀರು ಸಿಗುತ್ತದೋ ಅಲ್ಲಿಯವರೆಗೂ ನಡೆದುಕೊಂಡೇ ಹೋಗುತ್ತಿದ್ದರು ಎಲ್ಲರೂ. ಈಗ ತಮಸಾ ನದಿಯ ಹತ್ತಿರ ರಥವನ್ನು ನಿಲ್ಲಿಸಿ ಪ್ರಯಾಣದಿಂದ ಸುಸ್ತಾಗಿದ್ದ ಕುದುರೆಗಳಿಗೆ ನೀರು ಕುಡಿಸುತ್ತಾರೆ. ಅವುಗಳು ಕೂಡ ಅಲ್ಲಿಯೇ ವಿಶ್ರಾಂತಿ ಪಡೆಯುತ್ತವೆ. ಕಾಡಿನ ವಾಸದ ಮೊದಲನೆಯ ರಾತ್ರಿ ಅವರಿಗೆ. ಅಲ್ಲಿ ಇಲ್ಲಿ ಸಿಕ್ಕ ಗೆಡ್ಡೆ ಗೆಣಸುಗಳನ್ನು ತಂದು ತಿನ್ನುತ್ತಾರೆ. ರಾಮ ಮಾತ್ರ ನೀರನ್ನು ಮಾತ್ರ ಕುಡಿಯುತ್ತಾನೆ, ಬೇರೆ ಏನನ್ನೂ ತಿನ್ನಲೇ ಇಲ್ಲ. ಸುಮಂತ ಮರದ ಚಿಗುರುಗಳನ್ನು ಹಾಸಿ ಒಂದು ಹಾಸಿಗೆಯನ್ನು ತಯಾರು ಮಾಡಿ ಕೊಟ್ಟ ರಾಮನಿಗೆ. ಶ್ರೀರಾಮ ಅದರಲ್ಲಿ ಮಲಗಿಕೊಳ್ತಾನೆ. ತಂದೆ ತಾಯಂದಿರು ನಮಗೋಸ್ಕರ ಎಷ್ಟು ದುಃಖ ಪಡುತ್ತಿದ್ದಾರೋ ಅಂತ ನೆನೆದು ದುಃಖವಾಗುತ್ತಿದೆ ರಾಮನಿಗೆ. ಗುರುಕುಲದಲ್ಲಿ ಇದ್ದಾಗ ಒರಟಾದ ಹಾಸಿಗೆಯ ಅಭ್ಯಾಸ ಇತ್ತು. ಇತ್ತೀಚೆಗೆ ಅದು ತಪ್ಪಿ ಹೋಗಿತ್ತು. ಅಭ್ಯಾಸವಿಲ್ಲದ ಈ ಹಾಸಿಗೆಯ ಮೇಲೆ ಅವನಿಗೆ ನಿದ್ರೆ ಬರುತ್ತಿಲ್ಲ. ತಂದೆ ತಾಯಿಯರ ದುಃಖದ ಚಿಂತೆ ಒಂದು ಕಡೆ ಆದರೆ ಈ ಒರಟಾದ ಹಾಸಿಗೆ ಒಂದು ಕಡೆ. ಆದ್ದರಿಂದ ನಿದ್ರೆಯೇ ಬಾರದೆ ಹೊರಳಾಡುತ್ತಿದ್ದಾನೆ ರಾಮ. ಈಗ ಲಕ್ಷ್ಮಣನು ನಿದ್ರೆ ಮಾಡಲಿಲ್ಲ. ಅಣ್ಣನ ಒಳ್ಳೆಯ ಗುಣಗಳ ಬಗ್ಗೆಯೇ ಸುಮಂತನ ಹತ್ತಿರ ಮಾತನಾಡಿಕೊಂಡೇ ಇಡೀ ರಾತ್ರಿಯೆಲ್ಲ ಕಳೆದಿದ್ದಾನೆ. ಸೀತಾ, ರಾಮ, ಲಕ್ಷ್ಮಣರ ಜೊತೆ ಬಂದ ಅಯೋಧ್ಯೆಯ ಜನರೆಲ್ಲ ಅಲ್ಲಲ್ಲಿಯೇ ಮರಗಳ ಕೆಳಗಡೆ ಮಲಗಿದ್ದಾರೆ. ಜನರು ಹಾಗೆ ಮಲಗಿರುವುದನ್ನ ನೋಡಿ ರಾಮನಿಗೆ ತುಂಬಾ ಸಂಕಟವಾಗತ್ತೆ. ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡಿದೆಯಾ ಲಕ್ಷ್ಮಣ, ಈ ಜನರಿಗೆಲ್ಲ ನಮ್ಮಲ್ಲಿ ಎಂತಹ ಸ್ನೇಹ ಮತ್ತು ಪ್ರೀತಿ ನೋಡು. ಇವರುಗಳು ಪ್ರಾಣ ಬೇಕಾದರೂ ಬಿಡುತ್ತಾರೆ, ನಮ್ಮನ್ನು ಬಿಡುವುದಿಲ್ಲ. ಇವರುಗಳು ಹೀಗೆ ಕಲ್ಲು ಮಣ್ಣಿನ ಮೇಲೆ ಯಾವ ಒಂದು ಹೊದಿಕೆ ಹಾಸಿಗೆಯೂ ಇಲ್ಲದೆ ಮಲಗಿರುವುದನ್ನ ನೋಡಿದರೆ ನನಗೆ ತುಂಬಾ ಸಂಕಟವಾಗುತ್ತಿದೆ. ನನ್ನಿಂದ ಇವರುಗಳೆಲ್ಲ ಏಕೆ ಇಷ್ಟು ಕಷ್ಟಪಡಬೇಕು? ಇವರುಗಳನ್ನೆಲ್ಲ ಈ ಕಷ್ಟಗಳಿಂದ ತಪ್ಪಿಸಬೇಕು ಅಂದ್ರೆ ಈಗ ನಮಗೆ ಇರುವುದು ಒಂದೇ ದಾರಿ. ಈಗಲೇ ಈ ಕ್ಷಣದಲ್ಲಿಯೇ ನಾವು ಇಲ್ಲಿಂದ ಹೊರಟು ಬಿಡೋಣ. ಬೆಳಗಾದ ಮೇಲೆ ನಾವುಗಳು ಇಲ್ಲಿ ಎಲ್ಲಿಯೂ ಕಾಣದೆ ಹೋದಾಗ ಬೇರೆ ಏನು ಮಾಡೋಕೆ ಸಾಧ್ಯವಾಗದೆ ಅಯೋಧ್ಯೆಗೆ ಹಿಂತಿರುಗಿ ಹೊರಟು ಬಿಡುತ್ತಾರೆ ಈ ಜನರೆಲ್ಲ ಅಂತ ಹೇಳುತ್ತಾನೆ ರಾಮ. ನನ್ನಿಂದ ಯಾರೊಬ್ಬರೂ ತೊಂದರೆ ಅನುಭವಿಸುವುದು ಬೇಡ ಅನ್ನುವುದೇ ಅವನ ದೊಡ್ಡ ಚಿಂತೆ. ಎಲ್ಲರ ಜೀವನದಲ್ಲಿಯೂ ಸುಖದ ಬೆಳಕು ಬಂದೇ ಬರುತ್ತದೆ. ಆದರೆ ಕಷ್ಟಗಳ ಕತ್ತಲನ್ನು ಎದುರಿಸುವ ಧೈರ್ಯ ಇರಬೇಕು ಅಷ್ಟೇ ಮಕ್ಕಳೇ. ಸೋಲನ್ನು ಹೃದಯಕ್ಕೆ ಇಳಿಯಲು ಬಿಡಬಾರದು, ಗೆಲುವನ್ನು ತಲೆಗೇರಲು ಬಿಡಬಾರದು ಅಂತ ಕೂಡ ಮಾತು ಇದೆ ಮಕ್ಕಳೇ. ಅಂದರೆ ಕಷ್ಟ ಬಂತು ಅಂತ ತುಂಬಾ ಯೋಚನೆ ಮಾಡಿ ಕೊರಗಿ ತಪ್ಪು ನಿರ್ಧಾರಗಳನ್ನ ಮಾಡಬಾರದು. ಗೆಲುವು ಬಂತು, ನಾವು ಏನೋ ಸಾಧಿಸಿ ಬಿಟ್ಟೆವು ಅಂದರೆ ತುಂಬಾ ಸಂತೋಷ ಪಟ್ಟು ಅಹಂಕಾರದಿಂದ ಮೆರೆದು ಆ ಒಳ್ಳೆಯ ಬದುಕನ್ನ ಹಾಳು ಮಾಡಿಕೊಳ್ಳಬಾರದು ಅಂತ ಅರ್ಥ ಮಕ್ಕಳೇ. ಯಾಕೆ ಅಂದ್ರೆ ನಮ್ಮ ಅಹಂಕಾರವನ್ನ ಮುರಿಯೋದಕ್ಕೆ ಒಬ್ಬರಲ್ಲ ಒಬ್ಬರು ನಮ್ಮ ಜೀವನದಲ್ಲಿ ಬಂದೇ ಬರುತ್ತಾರೆ. ಬೇರೆಯವರು ಬಂದು ನಮಗೆ ಪಾಠ ಕಲಿಸುವುದು ಬೇಡವೇ ಬೇಡ. ನಾವೇ ಬುದ್ಧಿವಂತರಾಗಿ ಬದುಕಬಹುದಲ್ಲ ಅನ್ನುವುದೇ ರಾಮನ ನೀತಿ ನಿಯಮ. ಅದಕ್ಕೆ ಮಕ್ಕಳೇ, ತಂದೆ ತಾಯಿಯರು, ಗುರುಗಳು, ಹಿರಿಯರ ಬುದ್ಧಿ ಮಾತುಗಳನ್ನು ಕೇಳಿ ನಾವು ಸರಿಯಾದ ದಾರಿಯಲ್ಲಿ ನಡೆದುಕೊಳ್ಳಬೇಕು. ಇಲ್ಲದಿದ್ದರೆ ಒಂದಲ್ಲ ಒಂದು ದಿನ ಬೇರೆ ಯಾರಿಂದಲೋ ನಾವು ಪಾಠವನ್ನ ಕಲಿಯುವಂತೆ ಆಗುತ್ತದೆ. ಸುಮ್ಮನೆ ಪಾಠ ಕಲಿಯುವುದು ಅಲ್ಲ, ಅದರ ಹಿಂದೆ ದೊಡ್ಡ ದುಃಖವೇ ಬಂದಿರುತ್ತೆ. ಸರಿ, ಈಗ ಕಥೆಗೆ ಬರೋದಾದ್ರೆ ಶ್ರೀರಾಮನ ಅಪ್ಪಣೆಯಂತೆ ರಥ
ರಥವನ್ನು ಅಲ್ಲಿ ತಂದು ನಿಲ್ಲಿಸಲಾಯಿತು. ರಾಮ, ಲಕ್ಷ್ಮಣ, ಸೀತೆ, ಸುಮಂತ ಎಲ್ಲರೂ ಹೊರಟು ಬಿಡುತ್ತಾರೆ ಅಲ್ಲಿಂದ. ಶಬ್ದವೇ ಆಗಬಾರದು ಅನ್ನುವ ಹಾಗೆ ಮೆಲ್ಲಗೆ ಅಲ್ಲಿಂದ ಹೊರಟು ಬಿಟ್ಟರು ಅವರೆಲ್ಲ. ಎಷ್ಟೇ ಮೆಲ್ಲಗೆ ಹೋದರೂ ಸ್ವಲ್ಪವಾದರೂ ರಥದ ಸದ್ದು ಆಗಿಯೇ ಆಗುತ್ತದೆ. ಆದರೆ ಅಯೋಧ್ಯೆಯ ಜನರಿಗೆಲ್ಲ ತುಂಬಾ ನಡೆದು ನಡೆದು ಆಯಾಸವಾಗಿತ್ತು. ಮಲಗಿ ಚೆನ್ನಾಗಿ ನಿದ್ರಿಸಿ ಬಿಟ್ಟಿದ್ದರೂ ಯಾರೊಬ್ಬರೂ ಎಚ್ಚರಗೊಳ್ಳಲೇ ಇಲ್ಲ. ರಾತ್ರಿ ಮುಗಿದು ಬೆಳಗಾಯಿತು. ಅಯೋಧ್ಯೆಯ ಜನರು ಒಬ್ಬೊಬ್ಬರಾಗಿ ಎಚ್ಚೆತ್ತುಕೊಂಡರು. ಕಣ್ಣುಜ್ಜಿಕೊಂಡು ಸೀತಾರಾಮ ಲಕ್ಷ್ಮಣರು ಇಳಿದುಕೊಂಡ ಜಾಗದಲ್ಲಿ ಬಂದು ನೋಡ್ತಾರೆ, ಅದು ಬರಿದಾಗಿತ್ತು. ಅಂದ್ರೆ ಅಲ್ಲಿ ಯಾರೂ ಇರಲಿಲ್ಲ. ನಾವೆಲ್ಲ ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ತೇನೆ ಕೇಳುಗರೆ. ಹಾಗೆಯೇ ನಮ್ಮ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಪ್ರೋತ್ಸಾಹಿಸಿ ಕೇಳುಗರೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನು ಶುರು ಮಾಡೋಣ. ನೀವೆಲ್ಲ ತಯಾರಾಗಿದ್ದೀರಾ ತಾನೆ? ಪ್ರಶ್ನೆ 1. ರಾಮನ ಹಿಂದೆ ಅಯೋಧ್ಯೆಯ ಜನರೆಲ್ಲ ದಕ್ಷಿಣದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಬೆಳಗಾಗುವ ಹೊತ್ತಿಗೆ ಎಷ್ಟೊಂದು ಹಳ್ಳಿಗಳನ್ನ ದಾಟಿಕೊಂಡು ಬಂದಿರುತ್ತಾರೆ. ಬೆಳಗಿನ ಪ್ರಕೃತಿ ಸೌಂದರ್ಯ ಹೇಗೆ ಇತ್ತು ಅಂತ ತಿಳಿಸಿ ಮಕ್ಕಳೇ. ಪ್ರಶ್ನೆ 2. ಹಿಂದೆ ಹಿಂದೆ ಬಂದ ಅಯೋಧ್ಯೆಯ ಜನರಿಗೆ ರಾಮಚಂದ್ರ ಯಾವ ರೀತಿ ಬುದ್ಧಿವಾದವನ್ನ ಹೇಳ್ತಾನೆ? ಪ್ರಶ್ನೆ 3. ಯಾವ ನದಿಯ ಹತ್ತಿರ ಬಂದು ಎಲ್ಲರೂ ಉಳಿದುಕೊಳ್ಳುತ್ತಾರೆ ಮಕ್ಕಳೇ? ಪ್ರಶ್ನೆ 4. ನೀರಿನ ಪ್ರದೇಶ ಸಿಗುವವರೆಗೂ ಎಲ್ಲರೂ ನಡೆಯುತ್ತಲೇ ಇರುತ್ತಾರೆ, ಏಕೆ ಮಕ್ಕಳೇ? ಪ್ರಶ್ನೆ 5. ರಾಮನಿಗೆ ನಿದ್ರೆಯೇ ಬರುತ್ತಿಲ್ಲ, ಏಕೆ ಮಕ್ಕಳೇ? ಪ್ರಶ್ನೆ 6. ರಾಮ ಲಕ್ಷ್ಮಣನಿಗೆ ಏನಂತ ಹೇಳುತ್ತಾನೆ ಮಕ್ಕಳೇ? ಈ ಪ್ರಶ್ನೆಗಳಿಗೆಲ್ಲ ನಿಮಗೆ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಹಾಗಾದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ. ಜೈ ಸಿಯಾರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.